ಆ ಯಂಗ್ಸ್ಟರ್ಸ್ ಒಂದು ಯೂತ್ಗೆ ಟಾರ್ಗೆಟ್ ಮಾಡಿದಂಥ ಕ್ಯಾರೆಕ್ಟರ್. ಅಂದರೆ ನಾವು ಭವ್ಯಶ್ರೀ ರೈ ಅವ್ರನ್ನ ಒಂದು ಬೇರೆ ಥರ ಕ್ಯಾರೆಕ್ಟರ್ ನೋಡಿದಂಥ ಸಿನಿಮಾ ಅದು. ಓಕೆ ಮಾ ಶಾರ್ಟ್ ಓಕೆ ಇಲ್ಲಮ್ಮ ಹಿಂಗ್ ಮಾಡಿ ಅಷ್ಟೇ, ಒಂದು ರೇಸ್ ಆಗೋದು ಮಾಡೋದೇನು ಇಲ್ಲ. ಯಾರು ಅದೇ ಯಾರು ಅಂತ ಕಂಡುಹಿಡಿಬೇಕು ಅಂತಾನೆ ಕೊಟ್ಟಿದ್ದು. ನನ್ನ ನಿಜವಾಗ್ಲೂ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನನಗೆ ಇವಾಗ ಇದೇ ಖುಷಿನಲ್ಲಿ ಒಂದು ಲೈನ್ ಹೇಳ್ಬೇಕು ಅನ್ಸುತ್ತೆ ಸರ್. ಹೇಳಿ. ಭೂದೇವಿಗಿಂದು ಜನ್ಮದಿನ. ಫಸ್ಟ್ ಕೈ ಮುಗಿಬೇಕು ಅನ್ಸ್ತಿದೆ ನಿಮ್ಗೆ. ಅಯ್ಯೋ ಯಪ್ಪ, ನನ್ಗೆ ಲೈನ್ಸ್ ಮರ್ತೋಗ್ಬಿಟ್ಟಿತ್ತು. ನೀವು ಅವತ್ತಿನ ಮಾತಾಡಿರ್ಲಿಲ್ಲ. ನನ್ ಅದೇ ಹೇಳ್ದಲ್ಲ, ನನ್ಗೆ ಐ ಡೋಂಟ್ ಹ್ಯಾವ್ ಫ್ರೆಂಡ್ಸ್ ಹೂಮ್ ಐ ಕೀಪ್ ಕಾಂಟ್ಯಾಕ್ಟ್ ವಿತ್. ನಾನು ನನ್ನ ಕೆಲಸ ಆಯ್ತು, ಮನೆ ಆಯ್ತು. ಸಿನಿಮಾಗಳು ಮಾತಾಡಿದ್ವಿ, ಟೆಲಿವಿಷನ್. ಸೊ ನಿಮಗೆ ಇನ್ನೊಂದು ಹಂತಕ್ಕೆ ಕರ್ಕೊಂಡೋದಂಥ ಮಾಧ್ಯಮ. ಅಂದರೆ ಒಂದು ಸಿನಿಮಾನಲ್ಲಿ ಏನು ಗುರುತಿತ್ತು ಆ ಗುರುತನ್ನ ಜಾಸ್ತಿ ಮಾಡಿದಂಥದ್ದು. ಗುರ್ತಿಗಿಂತಲೂ ಮನೆ ಮಗಳು ಅನ್ನೋ ತರ ಬಂತು ನನ್ಗೆ ಆ ಟ್ರೀಟ್ಮೆಂಟ್. ನೂರೊಂದು ನೆನಪು. ಅಂಬರೀಷ್ ರವಿ ಸ್ಕೀನು ಅಷ್ಟೇ, ರವಿಚಂದ್ರನ್ ಜಿ. ಯಾವ್ದು ಅವ್ರದಲ್ಲೂ ಚೆಲುವ ಮಾಂಗಲ್ಯಂ ತಂತು ನಾನೇನ ಪ್ರೀತ್ಸು ತಪ್ಪೇನಿಲ್ಲ, ಅವ್ರದಲ್ಲೂ ತುಂಬಾ ಮಾಡಿದೆ. ಚೆಲುವ ಫಸ್ಟ್ ಫಿಲ್ಮು, ಅದು ಅವರೇ ಡೈರೆಕ್ಟ್ರು. ಅಂಡ್ ಅದು ಅಕಸ್ಮಾತ್ ಆಗಿ ನಾನು ಅದಕ್ಕೆ ಎಂಟ್ರಿ ಆಗಿದ್ದು. ಹೆಂಗೆ ಅಂದ್ರೆ ಆ ಟೈಮಲ್ಲಿ ನಾನು ತುಂಬಾ ಒಂದು ಪ್ರಾಜೆಕ್ಟ್ ಆಲ್ರೆಡಿ ಮಾಡ್ತಿದ್ದೆ, ತುಂಬಾ ಒಪ್ಕೋತಿರ್ಲಿಲ್ಲ ಅಕಾಡೆಮಿಕ್ಸ್ಗೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ಇನ್ನೊಂದು ಮಾಡೋ ಹಂಗಿಲ್ಲ ಅಂತ ಒಂದು ಇದಿತ್ತು ನಮ್ಮ ಮನೆಯಲ್ಲಿ. ಚೆಲುವ ಬಂದಾಗ ಇಲ್ಲ ಮಾಡೋದಿಲ್ಲ, ಆಲ್ರೆಡಿ ಒಂದು ಒಪ್ಕೊಳ್ತಾ ಅವ್ರಿಗೆ ಅಕಾಡೆಮಿಕ್ಸ್. ಸರಿ ಆಯ್ತು ಬನ್ನಿ ಪ್ರೊಡಕ್ಷನ್ ಗಾಡಿ ತಗೊಂಬಂದು, ಪ್ರೊಡಕ್ಷನ್ ಗಾಡಿ ಬರುತ್ತೆ ಹತ್ಕೊಂಡ್ಬಂದು ಸರ್ಗೆ ಆಗಲ್ಲ ಅಂತ ಹೋಗಿ ಅಂತ ಹೇಳಿದ್ರು. ಸರಿ ಅಂತ ನಾರಾಯಣ ಹಾಸ್ಪಿಟ್ಲಲ್ಲಿ ಶೂಟ್ ನಡೀತಿತ್ತು ಅವ್ರದ್ದು, ಗಾಡಿ ನಾರಾಯಣ ನೇತ್ರಾಲಯ. ಅಲ್ಲಿ ಗಾಡಿ ಕಳ್ಸಿದ್ರು, ಹೋದ್ವಿ ನಾನು ಪಪ್ಪ, ಹಂಗೆ ಅದಕ್ಕೆಲ್ಲ ಪಪ್ಪ ಬರೋದು, ಶೂಟಿಗೆಲ್ಲ ಮಮ್ಮಿ ಬರೋದು. ಸೊ ಬಂದು ಹೋಗಿ ಹೇಳ್ಬರೋಣ ಅಂತ ಹೇಳಿದ್ರೆ, ಹೋಗಿ ಅಲ್ಲಿ ಒಳಗಡೆ ಕೂತ್ಕೊಳ್ಳಿ ಅಂದ್ರು. ಆಚೆ ಹೋಗಿ ಒಳಗಡೆ ನೋಡ್ರಿ ಮೇಕಪ್ ರೂಮ್, ಸುಮ್ಮನೆ ಕೂತಿದ್ವಿ, ಬನ್ನಿ ಮೇಕಪ್ ಕೂತ್ಕೊಳ್ಳಿ ಅಂದ್ರು. ಮೇಕಪ್ಗೆ ಇಲ್ಲ ಆಗಲ್ಲ ಅಂತ ಹೇಳಕ್ ಬಂದು, ಇಲ್ಲ ಅವ್ರು ಹೇಳಿದ್ದಾರೆ ಅವಳೇ ಮಾಡಬೇಕು, ಬೇರೆ ಬೇಡ ಅಂತ ಎಷ್ಟೋ ತೋರಿಸಿದ್ರಂತೆ, ಬೇಡ ಅಂತ ಹೇಳಿದ್ರಂತೆ. ಸೊ ಬನ್ನಿ ಮೇಕಪ್ಗೆ ಅಂತ ಹಂಗೆ ಹೋಗಿ ಕೂರ್ಸಿ ಮೇಕಪ್ ಮಾಡಿ ಶೂಟ್ ಆಕ್ಟ್ ಮಾಡಿ. ಅವ್ರ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡೋ ಅನುಭವ ಹೇಗೆ? ಓ ವಂಡರ್ಫುಲ್. ಅಂದ್ರೆ ಮೈನ್ಯೂಟ್ ಡೀಟೇಲ್ಸ್ಗೂ ಅವರು ಅವ್ರದ್ದೊಂದು ಔಟ್ಲುಕ್ಕೇ ಬೇರೆ. ಅವ್ರ ಆ ಬ್ಯೂಟಿನಾಗ್ಲಿ ಅಥವಾ ಒಂದು ಶಾರ್ಟ್ನಾಗ್ಲಿ ಅವ್ರು ಯಾವ ಥರ ಅವ್ರ ಮೈಂಡಲ್ಲಿ ಕ್ರಿಯೇಟ್ ಮಾಡ್ತಾರೆ, ಅದು ಬೇರೆನೇ ರೀತಿ ಇದೆ. ಆ್ಯಂಡ್ ಕಾಮ್. ಈಗ ನೀವು ಹೇಳಿದ್ರಲ್ಲ ನಾನು ಲೇಟ್ ಆಗ್ತಿದೆ, ಸಾರಿ ಓಕೆಮ್ಮ ಬನ್ನಿ ಹಂಗೆ ಅವರು ಓಕೆಮ್ಮ ಶಾರ್ಟ್ ಓಕೆ ಇಲ್ಲಮ್ಮ ಹಿಂಗೆ ಮಾಡಿ ಅಷ್ಟೇ, ಒಂದು ರೇಸ್ ಆಗೋದು ಮಾಡೋದೇನು ಇಲ್ಲ. ಸೊ ಕೂಲ್, ಎಲ್ಲ ಇಷ್ಟ ಆಯ್ತು. ಆಮೇಲೆ ನಾರಾಯಣ್ ಸರ್ ಅವ್ರ ಜೊತೆಗೂ ಅವರ ನಿರ್ದೇಶನ. ಹೌದು, ಅವ್ರದಲ್ಲಿ ಕುರಿಗಳು ಮಾಡಿದೆ, ವೀರಪ್ಪ ನಾಯಕ ಮಾಡಿದೆ. ವೀರಪ್ಪ ನಾಯಕ ಅದ್ರಲ್ಲಿ ಎಕ್ಸಲೆಂಟ್ ಕ್ಯಾರೆಕ್ಟರ್. ಎಂತ ಸಿನಿಮಾ. ಮತ್ತೆ ಅಗೇನ್ ವಿಷ್ಣು ಸರ್. ಹೌದು, ವಿಷ್ಣುಜಿ. ಅದೇ ಮರ್ತೋಯ್ತು ನನ್ಗೆ, ತುಂಬಾ ಮಾಡಿದೀನಿ ಅಂತ ನೆನಪಿದೆ, ಒಂದೊಂದೇ ನೆನಪಾಗ್ತಿದೆ. ಅವರು ಅಷ್ಟೇ, ನಾರಾಯಣ ಅವರು ಒಂದು ಶೂಟಿಂಗ್ ಅಂತ ಅನ್ಸ್ತಾ ಇರ್ಲಿಲ್ಲ. ಒಂದಂತ ಹೇಳಿದ್ರೆ ಒಂದು ಘಟನೆ ಹೇಳ್ಬೇಕು. ಅವ್ರು ತುಂಬಾ ಅರ್ಲಿ ಮಾರ್ನಿಂಗ್ ಶೂಟ್ ಮಾಡೋದು. ಅದ್ ನನ್ಗೆ ಆಕ್ಚುಲಿ ಅಭ್ಯಾಸನೂ ಇರ್ಲಿಲ್ಲ, ನನ್ಗೆ ಗೊತ್ತೂ ಇರ್ಲಿಲ್ಲ ಅಷ್ಟು ಬೇಗ ಶೂಟ್ ಮಾಡ್ತಾರೆ ಅಂತ. 9 ಗಂಟೆ ಸ್ಟಾರ್ಟ್ ಆಗೋದು ಅಂತಾನೆ ಇತ್ತು. ಮೈಸೂರಲ್ಲಿ ಶೂಟ್, ಮೇಘಮಾಲೆ, ಸುನಾದ್ರಾಜ್ ಆಯ್ತು. ಅದು ಶೂಟ್ ಮಾಡ್ತಾರೆ. ಅಯ್ಯೋ ಹೇಳ್ತಾರೆ ಎಲ್ಲ ಮಾಡಲ್ಲ ಅಂತ ಹೇಳಿ ನಮ್ಮ ಮಮ್ಮಿ ನನ್ನನ್ನ ಒಂದು 6 o'clock 6:30 ಎಬ್ಸಿ, ಮಮ್ಮಿ ರೆಡಿ ಆಗ್ತೀನಿ. ಸರಿ ಆಯ್ತು ಅಂತ ಅವರು ಏನು ಸೀರಿಯಸ್ ಆಗಿ ತಗೊಂಡಿಲ್ಲ. ಆಯ್ತು ಇದು ಮಾಡಿದ್ವಿ. ಅವತ್ತೇನೋ ನನ್ನ ಶಾರ್ಟ್ ಲೇಟ್ ಇತ್ತು, ಅದು ಗೊತ್ತಾಗಿಲ್ಲ ನಮಗೆ. ಸೆಟ್ಗೆ ಹೋದ್ವಿ, ಆಮೇಲೆ ರೆಡಿ ಆದೆ. ಶಾರ್ಟ್ ಸೆಕೆಂಡ್ ದಿನ ಹೇಳಿದ್ರು ನಾಳೆ ಅರ್ಲಿ ಮಾರ್ನಿಂಗು ಒಂದು 5 o'clockಗೆಲ್ಲ ಸ್ಟಾರ್ಟ್ ಮಾಡಬೇಕು. ಸೊ 4:30ಗೆ ರೆಡಿ ಅಂತ ಮುಂಚಿನ ದಿನನೇ ಅಂತ ಹೇಳಿ ಮಲ್ಗೆ. ಇವರು ಡೈರೆಕ್ಟ್ರಿಗೆ ಹೋಗಿದೆ ಮಾತು, ಏನಂದ್ರೆ ಅವ್ರು ನಂಬಿಲ್ಲ, ಅವ್ರು ರೆಡಿ ಆಗಲ್ಲ ಅಂತ. ಫಸ್ಟ್ ಶಾರ್ಟ್ ಅವತ್ತು ನಂದೆ. ಅಂದರೆ ಬೆಲ್ ಆಯಿತು. ಯಾಕೆ ಕಾಫಿನೂ ಬೇಡ, ಕಾಫಿ ಬೇಡ ಅಂತ ಮತ್ತೆ ಬೆಲ್ ಆಯಿತು. ಯಾರಂತ ಹೋಗಿ ಮಮ್ಮಿ ತೆಗಿತಾರೆ, ನೋಡಿದ್ರೆ ಡೈರೆಕ್ಟರ್ ನಿಂತಿದ್ದಾರೆ. ರೆಡಿನಾ ಅಂತ ನನ್ಗೆ ಒಂದ್ಸಲ ಹೆಂಗಾಯ್ತು, ಹಬ್ಬ ಅಂತ ಶಾಕ್. ಗೊತ್ತಾಯ್ತು ರೆಡಿಯಾಗಿ ಬನ್ನಿ ಅಂದರು. ಆಮೇಲೆ ಹೋದೆ, ಏನೋ ಬೈತಾರೋ ಅಥವಾ ರೇಸ್ ಆಗ್ತಾರೋ ಏನೋ, ಏನಿಲ್ಲ ಕೂಲಾಗಿ, ಗೊತ್ತು ನಂಬಲ್ಲ ಅಂತ. ನನ್ನ ಕ್ರಮನೇ ಹಂಗೆ, ನಾನು ಫಸ್ಟ್ ಬೇಗ ಶಾರ್ಟ್ ಮಾಡಿ ಆಮೇಲೆ ಬ್ರೇಕ್ ಕೊಡ್ತೀನಿ. ಓಕೆನಾ ಇವತ್ತಿಂದ ಗೊತ್ತಾಯ್ತಲ್ಲ ಅಂದರು. ಗೊತ್ತಾಯ್ತು ಅಂದ್ರೆ ಅವತ್ತಿಂದ ಅವರು ಕೂಲು. ಆಮೇಲೆ ಅವರು ಹಂಗೆ ನನ್ನನ್ನು ಆಲ್ಮೋಸ್ಟ್ ಮಗು ಥರನೇ ಟ್ರೀಟ್ ಮಾಡ್ತಿದ್ರು. ಸುನಾದ್ರಾಜ್ ಅವ್ರದ್ದು ಫಸ್ಟ್ ಫಿಲ್ಮ್ ಮೇಘಮಾಲೆ. ಹೌದು. ಸೊ ಒಂದು ಹೊಸ ನಾಯಕ ನಟ, ಒಂದು ಹೊಸ, ಅವರೇ ಪ್ರೊಡ್ಯೂಸರ್ ಕೂಡ. ಆ್ಯಂಡ್ ಅವ್ರದ್ದೇ ಲಾಜಲ್ಲೂ ಸ್ಟೇ ಮಾಡಿದ್ವಿ. ಆಲ್ಮೋಸ್ಟ್ ಮೈಸೂರಲ್ಲಿ
1 month ಒಂದ್ಸಲ ಕಂಟಿನ್ಯೂಸ್, ಆಮೇಲೆ ಮತ್ತೆ ಗ್ಯಾಪ್ ಹಾಕಿ ಆಲ್ಮೋಸ್ಟ್ 3 months ಎಲ್ಲ ಮೈಸೂರಲ್ಲೇ ಶೂಟ್ ಮಾಡಿ. ಆಮೇಲೆ ಅವ್ರ ಮನೆಯಲ್ಲೇ ಶೂಟಿಂಗ್ಗಳು ಕೆಲವು ಮನೆಯಲ್ಲೂ ನಡೀತಾ ಇತ್ತು. ಎಂ ಪಿ ಶಂಕರ್ ಇದ್ರ ಆಮೇಲೆ ಅವ್ರ ಅಮ್ಮ ಆಂಟಿ ತಂದು ಫುಡ್ ಎಲ್ಲ ಕೊಡ್ತಿದ್ರು ನಮ್ಗೆ. ವೆರಿ ಪ್ಲೆಸೆಂಟ್ ಫ್ಯಾಮಿಲಿ. ನಾನು ಇದು ಇಂಟರ್ವ್ಯೂ ಮಾಡ್ತಾ ಇರಬೇಕಾದ್ರೆ ನಾನು ಇನ್ನೂ ಇದು ಯಾವುದು ಸ್ನೇಹಿತರ ಸ್ಕ್ರಿಪ್ಟೆಡ್ ಅಲ್ಲ, ಮೇಡಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಅವ್ರಿಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ನನಗೆ ಆಸೆ ಆಯಿತು. ಸೊ ನೋಡೋಣ ಸರ್ಪ್ರೈಸ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡ್ತೀನಿ. ಯಾರು ನೋಡ್ತೀನಿ, ಇವಾಗ ಟ್ರೈ ಮಾಡ್ತೀನಿ, ನೋಡೋಣ. ಕಾಲ್ ವೇಟಿಂಗ್ ಬರ್ತಾ ಇದೆ. ಇದು ಡೆಫಿನೆಟ್ಲಿ ನಿಮಗೆ ಸರ್ಪ್ರೈಸ್ ಆಗುತ್ತೆ. ಎಸ್, ಮೇಘಮಾಲೆ ಸಿನಿಮಾ ಅಂತ ಅಂದ ತಕ್ಷಣ ಅದರಲ್ಲಿ ಈ ಕಾಲೇಜು, ಆ ಯಂಗ್ಸ್ಟರ್ಸ್, ಒಂದು ಯೂತ್ಗೆ ಟಾರ್ಗೆಟ್ ಮಾಡಿದಂಥ ಕ್ಯಾರೆಕ್ಟರ್. ಅಂದ್ರೆ ನಾವು ಭವ್ಯಶ್ರೀ ರೈ ಅವ್ರನ್ನ ಒಂದು ಬೇರೆ ತರ ಕ್ಯಾರೆಕ್ಟರ್ ನೋಡಿದಂಥ ಸಿನಿಮಾ ಅದು. ಆ ಕ್ಯಾರೆಕ್ಟರ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ, ಯಾಕೆಂದ್ರೆ ನೀವು ನೀವ್ ಏನೋ ಅದು ಪೋರ್ಟ್ರೇ ಮಾಡ್ಕೊಳ್ಳೋಂಥ ಕ್ಯಾರೆಕ್ಟರ್. ಯಾಕಂದ್ರೆ ಮಿಕ್ಕಿದ್ದೆಲ್ಲಾನು ಬೇರೆ ಬೇರೆ ಪಾತ್ರಗಳು, ಹೌದು, ಮೆಚ್ಯೂರಿಟಿ ಜಾಸ್ತಿ ಇದ್ದಂತ ಪಾತ್ರಗಳು. ಸೊ ಅದು ಎಷ್ಟು ನಿಮ್ಗೆ ಎಕ್ಸೈಟ್ ಆಗಿತ್ತು, ಎಷ್ಟು ಇದಾಯ್ತು? ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಾನು ಒರಿಜಿನಲ್ ಹೇರ್ ಸ್ಟೈಲ್ ಬಿಟ್ಬಿಟ್ರು. ಅಂಡ್ ನಿಮ್ ಡ್ರೆಸ್ಸಿಂಗ್ ಸ್ಟೈಲು, ಎವ್ರಿಥಿಂಗ್ ವಾಸ್ ಟ್ರೆಂಡಿ. ಇಟ್ ವಾಸ್ ಮೀ ಅಂತ ಹೇಳ್ಬೋದು. ನನ್ಗೆ ಯೂಶಲಿ ಮುಂಚೆ ಫಸ್ಟ್ ಫಿಲ್ಮ್ ಇಂದ ಬರೀ ವಿಗ್ ಹಾಕಿ ಬೇಜಾರಾಗ್ಬಿಟ್ಟಿತ್ತು. ಮುತ್ತಣ್ಣದಲ್ಲಂತೂ ಫುಲ್ ಹಳ್ಳಿ ಇದು ಅಂತ. ಸೊ ಇದ್ರಲ್ಲಿ ಒಂದ್ ಸೆಕೆಂಡ್ ಮಾ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ಏನಿಲ್ಲ ಸರ್, ಸ್ಪೀಕರ್ ಫೋನ್ ಅಲ್ಲಿ ಇದ್ದೀನಿ, ಇಂಟರ್ವ್ಯೂ ಮಾಡ್ತಾ ಇದ್ದೆ. ನಿಮ್ಗೂ ಸರ್ಪ್ರೈಸು, ಈ ಗೆಸ್ಟ್ಗೂ ಸರ್ಪ್ರೈಸು. ನಿಮ್ಮ ಒಂದು ಓಲ್ಡ್ ಕನೆಕ್ಟ್ ನ ಮಾಡೋಣ ಅಂತ. ಸೊ ಅವ್ರಿಗೆ ಕೊಡ್ತೀನಿ, ಸ್ಪೀಕರ್ ಫೋನ್ ಅಲ್ಲಿ ಇದ್ದೀನಿ, ನೀವು ಮಾತಾಡಿ. ಅವರು ಸರ್ಪ್ರೈಸ್ ಆಗಿ ನಿಮ್ ವಾಯ್ಸ್ ಕೇಳ್ಕೊಂಡು ಯಾರು ಅಂತ ನೋಡ್ತಾ ಇದಾರೆ. ಈಗ ಕೊಡ್ತೀನಿ, ಇವಾಗ ನಿಮ್ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ, ಬಟ್ ನೀವು ಕಂಡಿಡಿರಿ ಸರ್ ಅವ್ರು ಯಾರು ಅಂತ. ಒಂದ್ ನಿಮಿಷ. ಹಲೋ, ಹೇಗಿದ್ದೀರಿ? ಐ ಆಮ್ ಗುಡ್. ಯಾರು? ಅದೇ ಯಾರು ಅಂತ ಕಂಡುಹಿಡಿಬೇಕು ಅಂತಾನೆ ಕೊಟ್ಟಿದ್ದು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಮೈಸೂರಲ್ಲಿ ತುಂಬಾ ದಿನ ಜೊತೆ ಶೂಟ್ ಮಾಡಿದ್ವಿ. ನ್ಯೂ ಇಯರ್ ಸಾಂಗ್ ಒಂದ್ ಮಾಡಿದ್ವಿ ಚಳಿಯಲ್ಲಿ. ಭವ್ಯ, ಮೈ ಗಾಡ್, ಪರವಾಗಿಲ್ಲ, ಜೀಸಸ್ ಕ್ರೈಸ್ಟ್, ರೆಕಗ್ನೈಸ್ ಮಾಡಿದ್ರಲ್ಲ. ಓ ಭವ್ಯ, ಕಮ್ ಆನ್, ನಾನು ಹೇಗೆ ನೆನ್ ಮರೆಯಕ್ಕಾಗುತ್ತೆ? ಹೇಗಿದ್ದೀರಿ ಎಲ್ಲ? ಹೌ ಆರ್ ಯು ಡೂಯಿಂಗ್? ಯು ಆರ್ ಮೈ ಫಸ್ಟ್ ಪೇರ್. that is what he said. How are everybody at home? Yeah, all good. Inchira? Yeah. Inchira, oh God, you remember her name? Yeah, definitely. Yeah, she's good. ನಾನು ಅದನ್ನೇ ಹೇಳ್ತಿದ್ದೆ, ತುಂಬಾ ಒಂಥರ ಹೋಮ್ಲಿ ಫ್ಯಾಮಿಲಿ ಅಂಡ್ ಮನೆಯಿಂದ ಊಟ ತಂದು ಕೊಡೋದು ಮಾಡೋದೆಲ್ಲ ಇತ್ತು. ರೈಟ್. ಐ ಟೋಲ್ಡ್, ನನ್ನ ರಘುರಾಮ್ಗೆ ಎಷ್ಟೋ ಸತಿ ಹೇಳ್ತಾ ಇದ್ದೆ, ಇಟ್ ವಾಸ್ ಲೈಕ್ ಅ ಪಿಕ್ನಿಕ್. ನಮ್ಗೆ ದಿನ ಒಂಥರ ಆರಾಮಾಗಿದ್ವಿ, ನಮ್ಗೆ ಶೂಟ್ ಮಾಡೋದೇ ಗೊತ್ತಾಗ್ತಿರ್ಲಿಲ್ಲ. ಅದೇ ನಾನು ಜಸ್ಟ್ ಹೇಳಿ ಮುಗಿಸಿದ್ದು, ಒಂದು ಶೂಟಿಂಗ್ ಅಂತಾನೆ ಅನಿಸ್ತಿರ್ಲಿಲ್ಲ ಅಂತ. ಹೌದು. ನಿನ್ ರೋಲ್ ಅದು ಎಷ್ಟೇ, I mean, it was cut short. ಹೇಳ್ಬೇಕು ಅಂದ್ರೆ I wanted you to be there for more in the film actually. That's so nice. Yeah. But ನಾವು ಮಾಡಿದಷ್ಟು it was memorable. The song ಅಥವಾ ಏನೇ ಆಗ್ಲಿ. Yeah, 100%. ಇವತ್ತು ಆ ಒಂದೊಂದು ಸೀನು ನೆನಪು ಬರುತ್ತೆ ನನಗೆ ಒಂದೊಂದ್ಸತಿ. ಅವತ್ ನೀವ್ ನಂಬ್ತಿರೋ ಬಿಡ್ತಾರೆ, ಅವತ್ ಶೂಟ್ ಅಲ್ಲಿ ಮಾತಾಡಿದ್ದು ಇವತ್ತೇ ಮಾತಾಡ್ತಿರೋದು ಅವ್ರ ಹತ್ರ. Oh God. After so many years. Yeah. Very happy. I just can't. In fact, ಮೊನ್ನೆ ಯಾರು ಹೇಳ್ತಿದ್ರು ನಿನ್ ವಿಚಾರ. Then I was very happy that he met you or something and he was saying, I said she was my heroine in the film. Okay. Yeah. Very nice talking. Same here. ಕೊಡ್ತೀನಿ ಅವ್ರಿಗೆ. ಕೊಡಿ. ಸರ್, ಥ್ಯಾಂಕ್ ಯು ಸರ್. ನನಗೆ ನಿಮ್ಮನ್ನ ಕನೆಕ್ಟ್ ಮಾಡಬೇಕು ಅನಿಸ್ತು, ಅದಕ್ಕೆ ಪಟ್ಟಂತ ಫೋನ್ ಮಾಡಿ. ಥ್ಯಾಂಕ್ ಯು. ನನ್ನ ನಿಜವಾಗ್ಲೂ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನನಗೆ ಇವಾಗ ಇದೇ ಖುಷಿನಲ್ಲಿ ಒಂದ್ ಲೈನ್ ಹೇಳ್ಬೇಕು ಅನಿಸ್ತೆ ಸರ್. ಹೇಳಿ. ಭೂದೇವಿಗಿಂದು ಜನ್ಮದಿನ, ಇಲ್ಲಿಂದ ಎಲ್ಲ ಶುಭವೇ, ಎಲ್ಲರಿಗೂ ಶುಭವಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ಬೆಂಗಳೂರು ಬಂದಾಗ ಮೀಟ್ ಮಾಡ್ಬೇಕೀಗ. ಬನ್ನಿ ಸರ್, ಪ್ಲೀಸ್, ವಿ ಶುಡ್ ಮೀಟ್ ಸರ್, ವಿ ಶುಡ್ ಮೀಟ್. ನಂಬರ್ ನಿಮ್ಗೂ ಅವ್ರದ್ದು ನಿಮ್ಗೆ ಕಳಿಸಿರ್ತೀನಿ, ನಿಮ್ದು ಅವ್ರಿಗೆ ಕಳಿಸಿರ್ತೀನಿ. ದಯವಿಟ್ಟು ಸ್ಟೇ ಕನೆಕ್ಟೆಡ್ ಸುನಾದ್ರ. ಮೋರ್ ಫ್ರೆಂಡ್ಸ್ ನಾವು. ಎಷ್ಟು ಚೆನ್ನಾಗಿ ಹೇಳಿದ್ರಿ ಭವ್ಯ, ಎಷ್ಟು ಚೆನ್ನಾಗಿ ಹೇಳಿದ್ರಿ. Thank you Sunadra. Thank you for connecting. Thank you. ನಮ್ಮ ಮೇಘಮಾಲೆ ಖ್ಯಾತಿಯ ಸುನಾದ್ರ. ಫಸ್ಟ್ ಕೈ ಮುಗಿಬೇಕು ಅನ್ಸ್ತಿದೆ ನಿಮ್ಗೆ. ಅಯ್ಯೋ ಯಪ್ಪ, ನನ್ಗೆ ಲೈನ್ಸ್ ಮರ್ತೋಗ್ಬಿಟ್ಟಿತ್ತು. ಅದೆಷ್ಟು ಚೆನ್ನಾಗಿದೆ. 94 ಪ್ರೀತಿ ಜೋರು, 94 ಶಾಂತಿ ಸಾರು, ಸಕ್ಕದಾಗಿದೆ. ಅದು ಮೈಸೂರಲ್ಲಿ ಚಳಿ, ಜಾನ್ವರಿಲಿ ಶೂಟ್ ಮಾಡಿ, ಡಿಸೆಂಬರ್ ಜಾನ್ವರಿಲಿ
ಫುಲ್ ಹಿಂಗೆ ಬಾಯಿ ಓಪನ್ ಮಾಡಿದ್ರೆ ಹೊಗೆ ಬರ್ತಾ ಇತ್ತು ಅದ್ರಲ್ಲ ಗೊಡ 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 ನೈಟ್ ಶಾಟ್ ಬೇರೆ. ಅದು ನೋಡಿ ಹಂಸಲೇಖ ಅವ್ರು ಎಷ್ಟು ಜೀನಿಯಸ್ ಅಂದ್ರೆ ಇಲ್ಲಿ ಒಂದು ಟ್ರೆಂಡಿ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಒಂದು ದೇಶದ ಹೈಕ್ಲಾ ಹೈಕ್ಲಾ ಹೌದು ಪ್ಯಾಟೆ ಹೈಕ್ಲಾ ಅದ್ರಲ್ಲಿ ಒಂದು ಮೆಸೇಜು ಇದೆ, ಅದ್ರ ಜೊತೆಗೆ ಮಾಸಿಗೆ ಇಷ್ಟ ಆಗುವಂತದ್ದು ಎಲಿಮೆಂಟ್ಸ್ ಇದೆ. ಸೊ ಐ ಥಿಂಕ್ ಯು ಆರ್ ಹ್ಯಾಪಿ ಸುನಾದ್ ರಾಜ್ ಅವ್ರ ಜೊತೆ ಮಾತಾಡಿ. ವೆರಿ ಹ್ಯಾಪಿ. ನೀವು ಅವಾಗ ಮಾತಾಡಿರ್ಲಿಲ್ಲ. ನನ್ ಅದೇ ಹೇಳ್ದಲ್ಲ, ನನ್ಗೆ ಐ ಡೋಂಟ್ ಹ್ಯಾವ್ ಫ್ರೆಂಡ್ಸ್ ಹೂಮ್ ಐ ಕೀಪ್ ಕಾಂಟ್ಯಾಕ್ಟ್ ವಿತ್. ನಾನು ನನ್ನ ಕೆಲಸ ಆಯ್ತು, ಮನೆ ಆಯ್ತು ಅಷ್ಟೇ. ಸೊ ನೈಸ್, ಐ ಆಮ್ ಹ್ಯಾಪಿ. ಈವನ್ ಐ ಆಮ್ ಹ್ಯಾಪಿ ಆಕ್ಚುಲಿ. ಅಂಡ್ ರೆಕಗ್ನೈಸ್ ಮಾಡಿದ್ರಲ್ಲ, ಬಿಕಾಸ್ ಹಾರ್ಡ್ಲಿ ವಿ ಯೂಸ್ ಟು ಸ್ಪೀಕ್. ಕರೆಕ್ಟ್. ಅಂಡ್ ಅಷ್ಟು ವರ್ಷ ಆದ್ಮೇಲೆ ಇವತ್ತೇ ಮಾತಾಡಿದ್ದು. ನಾನು ಅಷ್ಟೇ ಕ್ಲೂ ಕೊಟ್ಟ ತಕ್ಷಣ ರೆಕಗ್ನೈಸ್ ಮಾಡಿದ್ದು, ಇಟ್ಸ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಸುನಾದ್ ರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಖುಷಿ ಆಯಿತು ನೀವು ಕನೆಕ್ಟ್ ಆಗಿದ್ದು. ಮತ್ತೆ ಎಸ್ ಮ್ಯಾಮ್, ನಮ್ಮ ಮತ್ತೆ ಮಾತುಕತೆ ಮುಂದುವರ್ಸ್ಕೊಂಡು ಹೋದ್ರೆ ಟೆಲಿವಿಷನ್ ಕಡೆಗೆ ಬರೋದಾದ್ರೆ, ಸಿನಿಮಾಗಳು ಮಾತಾಡಿದ್ವಿ, ಇನ್ ಟೆಲಿವಿಷನ್. ಸೊ ನಿಮಗೆ ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋದಂಥ ಮಾಧ್ಯಮ ಅದು. ಅಂದರೆ ಒಂದು ಸಿನಿಮಾನಲ್ಲಿ ಏನು ಗುರುತಿತ್ತು, ಆ ಗುರುತನ್ನ ಜಾಸ್ತಿ ಮಾಡಿದಂಥದ್ದು. ಗುರ್ತಿಗಿಂತಲೂ ಮನೆ ಮಗಳು ಅನ್ನೋ ತರ ಬಂತು ನನ್ಗೆ ಟ್ರೀಟ್ಮೆಂಟ್. ಅಭಿಮಾನ ಅಂತ ಕಾಣುತ್ತೆ ನಿಮ್ದು ಫಸ್ಟ್ ಅಭಿಮಾನ ಫಸ್ಟ್ ಸೀರಿಯಲ್. ಅದು ಹಾಗೆ ಬೇಡ ಬೇಡ ಅಂತಾನೆ ಹೋಗಿರೋದು ಆಕ್ಚುಲಿ. ನಾನು ಪ್ರಭಾಕರ್ ಅವ್ರ ಜೊತೆ ಒಂದು ಫಿಲ್ಮ್ ಮಾಡಿದೆ, ಬಟ್ ರಿಲೀಸ್ ಆಗಿಲ್ಲ ಅದು. ಅಷ್ಟೊತ್ತಿಗೆ ಅವರು ತೀರ್ ಹೋದ್ರು. ಮೇಜರ್ ಅನ್ನೋ ಫಿಲ್ಮ್. ಮೇಜರ್ ವಿನೋದ್ ಪ್ರಭಾಕರ್ ಅವರು ಅದರಲ್ಲಿ ಏನೋ ಲಾಂಚ್ ಮಾಡಬೇಕು ಅಂತಿದ್ಯಾ? ಫ್ಯಾಂಟಾಸ್ಟಿಕ್ ಫಿಲ್ಮ್. ಅಂಡ್ ನನ್ನ ಕ್ಯಾರೆಕ್ಟರ್ ಡಬಲ್ ಕ್ಯಾರೆಕ್ಟರ್ ಅದ್ರಲ್ಲಿ. ತಾಯಿನೂ ನಾನೇ, ಮಗಳು ನಾನೇ. ಓ, ಪ್ರಭಾಕರ್ ಸರ್ ಡೈರೆಕ್ಟರ್ ಪಿಕ್ಚರ್. ಅವರೇ ಡೈರೆಕ್ಟರ್, ಅವ್ರ ಮೂರು ಹೀರೋ. ಅವ್ರ ಪ್ರಭಾಕರ್ ಅವ್ರ ಫಿಲ್ಮ್ಸ್ ಅನ್ನೇ ನಂಗೆ ತುಂಬಾ ಇಷ್ಟ. ಮುಂಚೆ ಅವ್ರ ಆಕ್ಟಿಂಗ್, ಅವ್ರ ಸ್ಟೈಲ್, ಅವ್ರ ಫೈಟ್, ಬಾಡಿ ಲ್ಯಾಂಗ್ವೇಜ್ ಅಂಡ್ ಅವ್ರ ಒಂದು ಗತ್ತು, ಅದು ಇಷ್ಟ ಇತ್ತು. ಆಮೇಲೆ ಶೂಟಿಗೆ ಇದಾಯ್ತು. ಬಟ್ ನನ್ಗೆ ಅವ್ರಿಗೆ ಒಂದೇನು ಭಯ ಇತ್ತು, ಅವ್ರ ರೂಮಲ್ಲಿ, ಅವ್ರ ಮನೇಲೆ ಶೂಟ್ ಮಾಡಿದ್ದು. ಅವ್ರ ರೂಮಲ್ಲಿ ಒಂದು ದೊಡ್ಡ ಗನ್ ಇಟ್ಟಿದ್ರು. ಸಿಲಿ ಅನ್ಸ್ಬೋದು, ಬಟ್ ಅಟ್ ದಟ್ ಮೊಮೆಂಟ್ ಐ ಫೀಲ್ ಲೈಕ್ ದಟ್. ಗನ್ ಇಟ್ಟಿದ್ರು. ಅವತ್ತು ಡೇಟ್ಸ್ ಏನೋ ಪ್ರಾಬ್ಲಮ್ ಆಗಿತ್ತು, ಬೇರೆ ಏನೋ ಕ್ಲಾಶ್ ಆಗಿ ಒಂದು 2-3 ಡೇಟ್ಸ್ ಏನೋ ಕ್ಲಾಶ್ ಆಗಿ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಅದ್ರ ಮರುದಿನ ಈ ಇನ್ಸಿಡೆಂಟ್ ನಡೆದಿದ್ದು. ಸ್ಪಾಟಿಗೆ ಹೋಗಿದ್ದೀವಿ. ಬಟ್ ಅದಕ್ಕೆ ಮುಂಚೆ ನಾನು ಇದನ್ನ ಹೇಳ್ತೀನಿ, ಮೇಕಪ್ ಇಂದ ಹಿಡಿದು ಹೋದ ತಕ್ಷಣ ಬಂದು ಮೇಕಪ್ ಚೆಕ್ ಮಾಡೋರು, ಮೆಟೀರಿಯಲ್ಸ್ ನಮಗ್ ಯೂಸ್ ಮಾಡೋದು, ಅವ್ರಿಗೆ ಯೂಸ್ ಮಾಡೋದಲ್ಲ. ನಮಗ್ ಏನ್ ಯೂಸ್ ಮಾಡ್ತಾರೋ ಬಂದು ಮೇಕಪ್ ಮೆಟೀರಿಯಲ್ಸ್ ಚೆಕ್ ಮಾಡ್ತಿದ್ರು. ಯಾವುದು ಲೋ ಇದು ಯೂಸ್ ಮಾಡಬಾರ್ದು, ಸ್ಕಿನ್ ಅದು ಇಂಪಾರ್ಟೆಂಟ್ ಅಂತ ಹೇಳಿ ಅದನ್ನ ಚೆಕ್ ಮಾಡಿ, ಆಮೇಲೆ ಮೇಕಪ್ಗೆ ಓಕೆ ಅಂತ ಹೇಳಿ ಅವರು ಸ್ನಾನಕ್ಕೆ ಹೋಗ್ತಿದ್ರು, ನಮ್ಮನ್ನು ರೆಡಿ ಮಾಡ್ತಿದ್ರು. ಅದು ಒಂದು ಫಸ್ಟ್. ಸೆಕೆಂಡ್ಲಿ ಫುಡ್ ನಮ್ಮ ಲೈಟ್ ಆಫೀಸರ್ ತಟ್ಟೆಯಿಂದನೂ ಬಂದು ತಿಂದು ಟೇಸ್ಟ್ ಚೆನ್ನಾಗಿದ್ಯಾ ಪ್ರಭಾಕರ್ ಅವರು. ಆಮೇಲೆ ಬಿಸಿ ಬಿಸಿ ಮಾಡಿ ಚೋಲೆ ಬತುರ, ನಂಗೆ ಈಗಲೂ ನೆನಪಿದೆ ಅದು. ಇಷ್ಟು ದೊಡ್ಡ ಪುರಿ ಅಲ್ಲೇ ಫ್ರೈ ಮಾಡಿಸಿ, ರೋಟಿ ಇದೆಲ್ಲ ಮಾಡಿ ಫಸ್ಟ್ ಅವ್ರು ತಿಂದು ಟೇಸ್ಟ್ ನೋಡಿ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಿ ಆಮೇಲೆ ಮಿಕ್ದವ್ರಿಗೆಲ್ಲ ಕೊಡೋಕೆ ಹೇಳಿ ಹೋಗ್ತಾರೆ. ಎಲ್ಲರೂ ತಟ್ಟೆನೂ ಬಂದ. ವೆರಿ ಸಿಂಪಲ್ ಪರ್ಸನ್. ನಂಗೆ ಇದು ಆಶ್ಚರ್ಯ ಆಯಿತು. ಮೇಕಪ್ ಮೆಟೀರಿಯಲ್ಸ್ ಇದುವರೆಗೂ ನಂಗೆ ಗೊತ್ತಿಲ್ಲ. ಯಾರು ಬಂದು ಪರ್ಸ್ನಲ್ ಆಗಿ ಚೆಕ್ ಮಾಡಿ ಬೇರೆ ಯಾವುದೋ ಮೆಟೀರಿಯಲ್ಸ್ ಯೂಸ್ ಮಾಡಬಾರ್ದು ಅಂತ ಹೇಳಿ ಹೋಗಿದ್ದು. ಅದು ನಿಜವಾಗ್ಲೂ ನಂಗೆ ತುಂಬ ಡಿಫ್ರೆಂಟ್. ಇಲ್ಲಿವರೆಗೂ ನಾನು ನೋಡಿಲ್ಲ. ಹಿ ಈಸ್ ದ ಓನ್ಲಿ ಪರ್ಸನ್. ಅದೊಂದು ಇದು ಹೇಳ್ತೀನಿ. ರೂಮಿಗೆ ಬಂದರು. ನನ್ನ ಪಪ್ಪ ಅಂದರೆ ಅವ್ರಿಗೆ ತುಂಬ ಇಷ್ಟ. ಅವ್ರಿಗೆ ಬೆಳಿಗ್ಗೆ ಹೋದ ತಕ್ಷಣ ತಿಂಡಿ ಕೊಡೋದು ಮಾಡೋದೆಲ್ಲ. ಬನ್ನಿ ಸರ್ ಅಂತ ಕರ್ಕೊಂಡೋದು. ಆಮೇಲೆ ಕಮ್ ಯು ಆಲ್ಸೋ ಕಮ್. ಸರಿ ಅಂತ ಹೋದೆ. ನೋಡಿದ್ರೆ ರೂಮಲ್ಲಿ ಇಲ್ಲಿ ಕೂತ್ಕೊಳ್ಳಿ, ಇವತ್ತು ಅಲ್ಲಿ ಹೊರಗಡೆನೂ ಶಾರ್ಟ್ ಮಾಡ್ತಿದ್ದಾರೆ, ಹೋಗೋದು ಇಲ್ಲಿ ಕೂತ್ಕೊಳ್ಳಿ. ನೋಡಿದ್ರೆ ಅಲ್ಲಿ ತಟ್ಟಂತ ನೋಡಿದ್ ಗನ್ನು. ಯಾಕೆ ಪಪ್ಪ ಇಲ್ಲಿ ಕರ್ಕೊಂಡ್ಬಂದ್ರು, ಡೇಟ್ ಪ್ರಾಬ್ಲಮ್ ಆಗಿದ್ದಕ್ಕೆ ಅಂತ. ಅದಕ್ಕೆ ಸುಮ್ಮನೆ ಇರೋ. ಅವ್ರಿಗೆ ತುಂಬ ಧೈರ್ಯ. ನನ್ನ ಪಪ್ಪನಿಗೆ ಈಗಲೂ ಅಷ್ಟೇ ತುಂಬ ಧೈರ್ಯ. ಅವ್ರಿಗೆ ಹಳ್ಳಿ ಇದರಲ್ಲಿ ಎಲ್ಲ ಇದೆಲ್ಲ ಮಾಡಿ ಬೆಳೆದವ್ರಲ್ವಾ. ಅದಕ್ಕೆ ಸುಮ್ಮನೆ ಇರೋ. ಏನು ಇದರ ಮಾತಾಡಿ. ಇಲ್ಲ ಪಪ್ಪ, ಯಾಕೋ ಭಯ ಆಗ್ತಿದೆ, 3 ದಿನ 4 ದಿನ ಡೇಟ್ ಕ್ಲಾಶ್ ಆಯಿತು, ನೋಡಿದ್ರೆ ಇಲ್ಲಿ ಬಂದು ಕೂರಿಸ್ತು, ಗನ್ನಿದೆ ಪಪ್ಪ. ಆಮೇಲೆ ಡೋರ್ ಕ್ಲೋಸ್ ಮಾಡಿ ಹೋದ್ರು. ಡೋರ್ ಬೇರೆ ಕ್ಲೋಸ್ ಮಾಡಿ ಹೋದ್ರು. ನೀನು ಇರ್ತೀಯೋ ಇಲ್ಲ, ನಾನು ಹೋಗ್ಲಾ ಸುಮ್ಮನೆ ಇದ್ದೆ. ಆಮೇಲೆ ಬಂದರು. ಅವ್ರು ಎಷ್ಟು ಸೂಕ್ಷ್ಮ ಅಂದರೆ, ಇದನ್ನ ಹೇಳಕ್ಕೆ ಹೋಗಿದ್ದೆ ಏನಕ್ಕೆ, ಎಷ್ಟು ಸೂಕ್ಷ್ಮ ಅವರು ಅಂತ ಹೇಳಿ. ಅವ್ರು ಇಲ್ಲಿ ನೋಡ್ತಿದ್ರು, ಇಲ್ಲಿ ಸುತ್ತ ಏನು ನಡೀತಿದೆ ಅಂತ ಅವ್ರು ಗ್ರಾಸ್ ಮಾಡ್ತಿದ್ರು. ಆಮೇಲೆ ಬಂದರು. ಬಾಗಿಲ ತಕ್ಷಣ ಯಾಕೆ ಭಯ ಆಗ್ತಾ ಅಂದರು. ಇನ್ನೂ ಭಯ ಆಗೋಯ್ತು ನನಗೆ. ಇಲ್ಲ, ಅದು ನನಗೆ ಕ್ರೇಜ್. ಅದು ಗನ್ನೆಲ್ಲ ಕ್ರೇಜ್, ಬುಲೆಟ್ಸ್ ಎಲ್ಲ ಇಲ್ಲ, ಡಮ್ಮಿ ಇಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ ಅದಲ್ಲ, ಭಯ ಪಡಬೇಡಿ ಅಂದರು. ಆಮೇಲೆ ಒಂಚೂರು ರಿಲ್ಯಾಕ್ಸ್ ಆಯಿತು. ಸೊ ಇಟ್ ವಾಸ್ ಒಂಥರ ಫನ್ನಿ ಇನ್ಸಿಡೆಂಟ್. ನನಗೆ ಆ ಪಾಯಿಂಟಲ್ಲಿ ಭಯ ಆಗಿತ್ತು. ಓಕೆ, ಸೀರಿಯಲ್ ಮಾತಾಡ್ತಾರೆ. ಅಭಿಮಾನ ಅದೇ ಅದು ಬಂದಿದ್ದು ಆ ವಿಷಯಕ್ಕೆ. ಸೊ ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ರು ಕುಲಕರ್ಣಿ ಅವರು ಅಂತ, ಶ್ರೀಕಾಂತ್ ಕುಲಕರ್ಣಿ ಅವರು. ಅವ್ರು ಅದೇ ಈ ಅಭಿಮಾನ ಸೀರಿಯಲ್ಗೆ ಅವ್ರ ಡೈರೆಕ್ಟರ್ ಅಂತ ಆಗಿತ್ತು, ನಿಂಬಸ್ ಪ್ರೊಡಕ್ಷನ್.
ಇದಾದ್ಮೇಲೆ ನಮ್ಮ ಮನೇಲಿ ಒಂಚೂರು ಸೆಂಟಿಮೆಂಟ್ ಜಾಸ್ತಿ. ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಹೊಡೆದು ಬಿಡ್ಬೋದು ನಮ್ಗೆಲ್ಲರೂ ಎಮೋಷನಲ್. ಅವ್ರು ಹೇಳಿದ್ರಂತೆ, ಸರ್ ನನ್ಗೆ ಈಗ ಸಿಕ್ಕಿದೆ ಸರ್, ಇನ್ ಯಾವಾಗ ಸಿಗುತ್ತೋ ಏನೋ ಗೊತ್ತಿಲ್ಲ, ಮಾಡಿಸಿ, ನಂಗೆ ತುಂಬಾ ಇಷ್ಟ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ.